ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ಗಳ ವಿಡಿಯೋಗಳನ್ನು ಹಾಕಿದ್ದೀನಿ. ನೋಡದಿದ್ರೆ ಮೇಲೆ ಐ ಕಾರ್ಡಲ್ಲಿ ಅದರ ಲಿಂಕನ್ನು ಸಜೆಸ್ಟ್ ಮಾಡ್ತೀನಿ, ಹಾಗೂ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಇಟ್ಟಿದ್ದೀನಿ. ನಿಮ್ಮ ಎಕ್ಸಾಮಿನೇಷನ್ಗೆ ಯೂಸ್ ಆಗ್ತಕ್ಕಂಥ ಗ್ರಾಮರ್ ವಿಡಿಯೋಗಳನ್ನು ಹಾಕಿದ್ದೀನಿ, ಅದನ್ನು ತಾವು ನೋಡಿ. ಇವಾಗ ಈ ವಿಡಿಯೋದಲ್ಲಿ ನಾನು ನಿಮಗೆ ದ ಸಾಂಗ್ ಆಫ್ ಇಂಡಿಯಾ ಪೊಯೆಟ್ರಿ ಆಗಿರ್ಬೋದು, ಆಮೇಲೆ ಝಾಸ್ ಪೋಯಮ್ 2, ದ ಬ್ಲೈಂಡ್ ಬಾಯ್, ನಾರಾಯಣಪುರ ಇನ್ಸಿಡೆಂಟ್, ದ ಗ್ರೇಟ್ ಮಾರ್ಟಿಯರ್ ಇವರ್ ಚೆರಿಶಿಡ್ ಅಂತಿದೆ ನೋಡಿ. ಸೊ ಅದರದ್ದು ನಾನು ಏನು ಮಾಡ್ತೀನಿ ಅಪ್ಪ ಅಂತಂದರೆ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ಗಳನ್ನ ಈ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡ್ತೀನಿ. ಸೊ ಸ್ಟಾರ್ಟ್ ಮಾಡುವ. ದ ಸಾಂಗ್ ಆಫ್ ಇಂಡಿಯಾ ಅಂತಕ್ಕಂಥದ್ದಿದೆ. ಇನ್ ದ ಪೋಯಮ್ ದ ಸಾಂಗ್ ಆಫ್ ಇಂಡಿಯಾ ಮದರ್ಲ್ಯಾಂಡ್ ವಾಂಟ್ಸ್ ದ ಪೋಯೆಟ್ ಟು ಸಿಂಗ್ ಅಬೌಟ್ ಅಂತ ಇದೆ. ಸೊ ದ ಫಸ್ಟ್ ಆನ್ಸರ್ ಈಸ್ ಬಿ, ಸ್ಟ್ರೈಕ್ಸ್ ಆ್ಯಂಡ್ ಕ್ಲಾಸ್ ವಾರ್ ಇಸ್ ದ ರೈಟ್ ಆನ್ಸರ್. ಸೆಕೆಂಡ್ ಕ್ವಶನ್, ಮದರ್ ಇಂಡಿಯಾ ಅಪಿಯರ್ ಟು ಬಿ ಸಿಟ್ಟಿಂಗ್ ಆನ್ ಅಂತ ಇದೆ. ಸೆಕೆಂಡ್ ಕ್ವಶನ್ ಸಿ, ದ ಬ್ಯೂಟಿಫುಲ್ ವೇವ್ಸ್ ಅಂತಕ್ಕಂಥದ್ದು ಸರಿ ಉತ್ತರ. ಥರ್ಡ್ ಕ್ವಶನ್, ದ ಪೋಯೆಟ್ ಈಸ್ ಕೊರಲಸ್ ಬಿಕಾಸ್ ಹಿ ಅಂತ ಇದೆ. ಸೊ ಥರ್ಡ್ ಕ್ವಶನ್ ಎ, ಹ್ಯಾಸ್ ನೋ ಸಾಂಗ್ ಟು ಸಿಂಗ್ ಅಬೌಟ್ ಮದರ್ ಇಂಡಿಯಾ ಅಂತಕ್ಕಂಥದ್ದು ಸರಿ ಉತ್ತರ. ಕ್ವಶನ್ ನಂಬರ್ 4, ದ ನೈಟ್ ದ ಸನ್ ಗಾಡ್ ಅಂಡ್ ದ ಕ್ಲಿಯರ್ ಡೌನ್ ಇನ್ ದ ಪೋಯಮ್ ರಿಪ್ರೆಸೆಂಟ್ ಅಂತಿದೆ. ಸೊ ಫೋರ್ತ್ ಕ್ವಶನ್ ಬಂದ್ಬಿಟ್ಟು ಓನ್ಲಿ ಸ್ಯಾರೋ ಅಂತಕ್ಕಂಥದ್ದು ರೈಟ್ ಆನ್ಸರ್. ಫಿಫ್ತ್ ಅಲ್ಲಿ ಅಕಾರ್ಡಿಂಗ್ ಟು ದ ಪೋಯೆಟ್ ದ ಕಂಟ್ರಿಬ್ಯೂಷನ್ ಆಫ್ ಸೀಡ್ಸ್ ಅಂಡ್ ಪ್ರಾಫಿಟ್ಸ್ ಈಸ್ ಅಂತ ಇದೆ. ಸೊ ಫಿಫ್ತ್ದಲ್ಲಿ ಬರ್ತಕ್ಕಂಥದ್ದು ದೇ ಶುಡ್ ರೈಟ್ ಪಾತ್ ಅಂತ ಇದೆ ನೋಡಿ. ಫಿಫ್ತ್ ಕ್ವಶನ್ ಅಲ್ಲಿ ಬಂದ್ಬಿಟ್ಟು ದೇ ಶುಡ್ ರೈಟ್ ಪಾತ್. ಸೊ ಇಲ್ಲಿ ಇಲ್ಲ, ಸೊ ಇದು ಕ್ವಶನ್ಸ್ ಬಿಟ್ಬಿಡೋಣ. ನೆನಪಿಟ್ಕೊಡ್ರಿ, ದೇ ಶುಡ್ ರೈಟ್ ಪಾತ್ ಅಂತಕ್ಕಂಥದ್ದು ರೈಟ್ ಆನ್ಸರ್ ಫಿಫ್ತ್ ಕ್ವಶನ್ದು. ಸಿಕ್ಸ್ತ್, ಹೂ ಡಸ್ ದ ಪೋಯೆಟ್ ಮೀನ್ ಬೈ ಯುವರ್ ಚಿಲ್ಡ್ರನ್ ದ್ಯಾಟ್ ಡೈಡ್ ಟು ಕ್ಲಿಯರ್ ದೇರ್ ಓನ್ ಅಂತ ಇದೆ. ಸೊ ಸಿಕ್ಸ್ತ್ ಅಲ್ಲಿ ಬಂದ್ಬಿಟ್ಟು ಡಿ, ಚಿಲ್ಡ್ರನ್ ರೆಫರ್ ಟು ಪೀಪಲ್ ಹೂ ಫಾಟ್ ಅಂಡ್ ಸ್ಯಾಕ್ರಿಫೈಸ್ ದೇರ್ ಲೈಫ್ ಫಾರ್ ಮದರ್ ಇಂಡಿಯಾ ಅಂತಕ್ಕಂಥದ್ದು ಸರಿ ಇತ್ತು. ಸೆವೆಂತ್ ಅಲ್ಲಿ ವಾಟ್ ಟು ಡೂ ನೈಟ್ ದ ಸನ್ ಗಾಡ್ ಅಂಡ್ ದ ಕ್ಲಿಯರ್ ಡೌನ್ ರಿಪ್ರೆಸೆಂಟ್ ಅಂತ ಇದೆ. ಸೊ ಸೆವೆಂತ್ದಲ್ಲಿ ಬಿ ಇದೆ ನೋಡಿ, ದ ಸ್ಯಾರೋ ದ ಹ್ಯಾಡ್ ಸೇವ್ಸ್ ಅಂಡ್ ಫ್ಯೂಚರ್ ಕಾಮ್ನೆಸ್ ಅಂತಕ್ಕಂಥದ್ದು ರೈಟ್ ಇತ್ತು. ಏಟ್ದಲ್ಲಿ ಎಕ್ಸ್ಪ್ಲೇನ್ ದ ಲೈನ್ಸ್ ಅ ಸಾಂಗ್ ಬಾತ್ಡ್ ಇನ್ ದ ಸ್ಟೇನ್ಲೆಸ್ ಬ್ಲೂ ಅನ್ ಹೋಪರಿಂಗ್ ಇನ್ ದ ವೈಡ್ ಅಂತ ಇದೆ. ಸೊ ಏಟ್ದಲ್ಲಿ ಬಂದ್ಬಿಟ್ಟು ಸಿ ಇದೆಲ್ಲ, ಹಿ ವಾಂಟ್ಸ್ ಟು ಸಿಂಗ್ ಅ ಸಾಂಗ್ ವಿಚ್ ಈಸ್ ಫ್ರೀ ಫ್ರಮ್ ಆಲ್ ಇಲ್ಸ್ ಅಫೆಕ್ಟಿಂಗ್ ಮದರ್ ಇಂಡಿಯಾ ಅಂತಕ್ಕಂಥದ್ದು ಸರಿ ಇತ್ತು. ಸೊ ನೈನ್ತ್ ಕ್ವಶನ್ಸ್ಗೆ ಹೋಗೋಣ. ಸೊ ನೈನ್ತಲ್ಲಿ ಇರ್ತಕ್ಕಂಥದ್ದು ಹೂ ಆರ್ ದ ಟೂ ಸ್ಪೀಕರ್ಸ್ ಇನ್ ದ ಪೋಯಮ್ ದ ಸಾಂಗ್ ಆಫ್ ಇಂಡಿಯಾ ಅಂತ ಇದೆ. ದ ಪೋಯೆಟ್ ಅಂಡ್ ದ ಮದರ್ ಇಂಡಿಯಾ ಅಂತಕ್ಕಂಥದ್ದು ರೈಟ್ ಆನ್ಸರ್. ಟೆಂತ್ ಕ್ವಶನ್ ಇತ್ತು, ವಾಟ್ ಡಸ್ ದ ಮದರ್ಲ್ಯಾಂಡ್ ರೈಟಿಂಗ್ ದ ಬುಕ್ ಆಫ್ ದ ಮಾರೋ ಸಿಗ್ನಿಫೈ ಇನ್ ದ ಪೋಯಮ್ ದ ಸಾಂಗ್ ಆಫ್ ಇಂಡಿಯಾ ಅಂತ ಇದೆ. ಸೊ ಬಿ ಆಪ್ಷನ್, ದ ಬುಕ್ ಆಫ್ ಅವರ್ ಡೆಸ್ಟಿನಿ ಕ್ಯಾನ್ಸಲಿಂಗ್ ಆಲ್ ಅವರ್ ಸ್ಯಾರೋ ಅಂತಕ್ಕಂಥದ್ದು ರೈಟ್ ಆನ್ಸರ್ ಇತ್ತು. ಇನ್ನು ಝಾಸ್ ಪೋಯಮ್ 2 ಅಂತಕ್ಕಂಥ ಪದ್ಯದ ಮೇಲೆ ಕ್ವಶನ್ ಆನ್ಸರ್ಸ್ಗಳನ್ನು ನೋಡೋದಾದ್ರೆ, his wrinkled old face so full of worries of living suggests us that the jazz player was ಅಂತ ಇದೆ. ಸೊ ಬಿ ಇದೆ ನೋಡಿ, ನಾಟ್ enthusiastic about life ಅಂತಕ್ಕಂಥದ್ದು ರೈಟ್ ಆನ್ಸರ್. ಸೆಕೆಂಡ್ ಕ್ವಶನ್, ದ ಜಾಸ್ ಪ್ಲೇಯರ್ ಕೀಪ್ಸ್ ಹೀಸ್ ಹೆಡ್ ಡೌನ್ ಬಿಕಾಸ್ ಆಫ್ ಅಂತ ಇದೆ. ಸೊ ಸಿ ಇದೆ, ವರೀಸ್ ಆಫ್ ಲಿವಿಂಗ್ ಇಸ್ ದ ರೈಟ್ ಆನ್ಸರ್. ಥರ್ಡ್ ಆನ್ಸರ್, ಜಾಸ್ ಪ್ಲೇಯರ್ಸ್ ಪೇನ್ ಕುಡ್ ಬಿ ಸೀನ್ ಇನ್ ಅಂತ ಇದೆ. ಸೊ ಬಂದ್ಬಿಟ್ಟು ಈಚ್ ರಿಂಕಲ್ ಆಫ್ ಈಸ್ ಫೇಸ್ ಅಂತಕ್ಕಂಥದ್ದು ರೈಟ್ ಆನ್ಸರ್. ಫೋರ್ದಲ್ಲಿ ಜಾಸ್ ಪ್ಲೇಯರ್ ಈಸ್ ಅಂತ ಇದೆ. ಸೊ ಬಂದ್ಬಿಟ್ಟು ಪ್ಯಾಥೆಟಿಕ್ ಫಿಗರ್ ಅಂತಕ್ಕಂಥದ್ದು ರೈಟ್ ಆನ್ಸರ್. ಫಿಫ್ತ್ದಲ್ಲಿ ಜಾಸ್ ಪ್ಲೇಯರ್ ಈಸ್ ಸೈಲೆಂಟ್ ಇನ್ ಸ್ಪೀಚ್ ಬಟ್ ಇಲ್ಕೋಲೆಂಟ್ ಇನ್ ಅಂತ ಇದೆ. ಸೊ ಫಿಫ್ತ್ದಲ್ಲಿ ಬಂದ್ಬಿಟ್ಟು ದ ರೈಟ್ ಆನ್ಸರ್ ಈಸ್ ಮ್ಯೂಸಿಕ್ ಇಸ್ ದ ರೈಟ್ ಆನ್ಸರ್. ಸಿಕ್ಸ್ತ್ದಲ್ಲಿ ಜಾಸ್ ಪ್ಲೇಯರ್ ಈಸ್ ಅ ಕಂಪೇರ್ಡ್ ಟು ಎ ಎನ್ ಅಂತ ಇದೆ. ಸೊ ಸಿಕ್ಸ್ ಬಂದ್ಬಿಟ್ಟು ಆನ್ಸಿಯಂಟ್ ಮ್ಯಾರಿನಿಯರ್ ಅಂತಕ್ಕಂಥದ್ದು ರೈಟ್ ಆನ್ಸರ್. ಸೆವೆಂತಲ್ಲಿ ವಾಟ್ ಡಸ್ ದ ಜಾಸ್ ಪ್ಲೇಯರ್ ಫೀಲ್ ಅಂತ ಇದೆ. ಸೊ ಸೆವೆಂತಲ್ಲಿ ಬಂದ್ಬಿಟ್ಟು ಎ ಆಪ್ಷನ್, ಹಿ ಹ್ಯಾಸ್ ಅ ಮೆಸೇಜ್ ಫಾರ್ ದ ಪೀಪಲ್ ಆಫ್ ದ ವರ್ಲ್ಡ್ ಅಂತಕ್ಕಂಥದ್ದು ಸರಿ ಇತ್ತು. ಏಟ್ತದಲ್ಲಿ ಜಾಸ್ ಪ್ಲೇಯರ್ ಯೂಸ್ಡ್ ಹೀಸ್ ಇನ್ಸ್ಟ್ರೂಮೆಂಟ್ ಟು ಪ್ಲೇ ಮ್ಯೂಸಿಕ್ ಅಂತ ಇದೆ. ಸೊ ಏಟ್ತದಲ್ಲಿ ದ ಆಲ್ಟೋ ಸಕ್ಸೋಫೋನ್ ಅಂತಕ್ಕಂಥದ್ದು ಸರಿಯಾದ ಉತ್ತರ ಇತ್ತು. ನೈನ್ತಕ್ಕೆ ಹೋಗೋಣ. ಹೀಸ್ ರನ್ ಡೌನ್ ಶೂಸ್ ಹ್ಯಾವ್ ಪೇಪರ್ ಇನ್ ದೆಮ್ ಬಿಕಾಸ್ ಅಂತ ಇದೆ. ಸೊ ಹಿ ವಾಸ್ ಅ ಪುವರ್ ಅಂತಕ್ಕಂಥದ್ದು ರೈಟ್ ಆನ್ಸರ್. ಟೆಂತ್ ಕ್ವಶನ್, ಜಾಸ್ ಮ್ಯೂಸಿಷಿಯನ್ ಅಲೈಟ್ನೆಸ್ ದ ಪೋಯಮ್ ಪೀಪಲ್ ವಿತ್ ಅಂತ ಇದೆ. ಸೊ ಟೆಂತಲ್ಲಿ ಬಂದ್ಬಿಟ್ಟು ಆಪ್ಷನ್ ಎ ಬ್ಲ್ಯಾಕ್ ಗೋಸ್ಪೆಲ್ ಆಫ್ ಜಾಸ್ ಅಂತಕ್ಕಂಥದ್ದು ಸರಿ ಉತ್ತರ ಇತ್ತು. ಇನ್ನು ನೆಕ್ಸ್ಟ್ ಹೋಗೋಣ. ದ ಬ್ಲೈಂಡ್ ಬೈ ಅಂತಕ್ಕಂಥ ಪೋಯೆಟ್ರಿಯಲ್ಲಿ ಬರ್ತಕ್ಕಂಥ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ಗಳನ್ನು. ಓ ಸೇ ದ್ಯಾಟ್ ಅಂತ ಇದೆ, ಇದರ ಮುಂದಿನ ಸಾಲಿತ್ತು. ಸೊ ಏನಿದೆಪ್ಪ ಅಂತಂದರೆ ಸಿ, ಈಸ್ ದ್ಯಾಟ್ ಥಿಂಗ್ ಕಾಲ್ಡ್ ಲೈಟ್ ಅಂತಕ್ಕಂಥದ್ದು ಸರಿ. ಸೆಕೆಂಡ್, ದ ಸ್ಪೀಕರ್ ಇನ್ ದ ಪೋಯಮ್ ದ ಬ್ಲೈಂಡ್ ಬಾಯ್ ಅಂತ ಇದೆ. ಸೊ ದ ಬ್ಲೈಂಡ್ ಬಾಯ್ ಹಿಮ್ಸೆಲ್ಫ್ ಅಂತಕ್ಕಂಥದ್ದು ರೈಟ್ ಆನ್ಸರ್. ಥರ್ಡ್, ದ ಬ್ಲೈಂಡ್ ಬಾಯ್ ಕ್ಯಾನ್ ನೆವರ್ ಎಂಜಾಯ್ ಅಂತ ಇದೆ. ಸೊ ಲೈಟ್ ಅಂತಕ್ಕಂಥದ್ದು ರೈಟ್ ಆನ್ಸರ್. ಫೋರ್ತ್,
ಹೂ ಟಾಕ್ ಆಫ್ ವಂಡರಸ್ ಥಿಂಗ್ಸ್ ಇನ್ ದ ಪೋಯಮ್ ಅಂತ ಇದೆ. ಸೊ ಫೋರ್ತದಲ್ಲಿ ಬಂದ್ಬಿಟ್ಟು ಕರೆಕ್ಟ್ ಆಪ್ಷನ್ ದ ಪೀಪಲ್ ಅಂತಕ್ಕಂಥದ್ದು ರೈಟ್ ಆನ್ಸರ್. ಫಿಫ್ತಲ್ಲಿ ದ ಬ್ಲೈಂಡ್ ಬಾಯ್ ಕ್ಯಾನ್ ಓನ್ಲಿ ಫೀಲ್ ದ ಅಂತ ಇದೆ. ಸೊ ಫಿಫ್ತ್ ಕ್ವಶನ್ ಬಂದ್ಬಿಟ್ಟು ಸಿ ವಾರ್ಮ್ತ್ ಆಫ್ ದ ಸನ್ ಇಸ್ ದ ರೈಟ್ ಆನ್ಸರ್. ಸೊ ಯು ಟಾಕ್ ಅಪ್ ಅಂತ ಇದೆ, ಇದರ ಮುಂದಿನ ಸಾಲಿತ್ತು ಏನಪ್ಪ ಅಂತಂದ್ರೆ ವಂಡರ್ಸ್ ಥಿಂಗ್ಸ್ ಯು ಸಿ ಅಂತಕ್ಕಂಥದ್ದು ಸರಿ. ಸೆವೆಂತಲ್ಲಿ ಹೂ ಮೇಕ್ಸ್ ಡೇ ಆರ್ ನೈಟ್ ಫಾರ್ ದ ಬ್ಲೈಂಡ್ ಬಾಯ್ ಅಂತ ಇತ್ತು. ಸೊ ಸೆವೆಂತದಲ್ಲಿ ಬಂದ್ಬಿಟ್ಟು ದ ಬ್ಲೈಂಡ್ ಬಾಯ್ ಹಿಮ್ಸೆಲ್ಫ್ ಅಂತಕ್ಕಂಥದ್ದು ರೈಟ್ ಆನ್ಸರ್. ಏಟ್ತಲ್ಲಿ ಇಟ್ ಈಸ್ ಆಲ್ವೇಸ್ ಅ ಡೇ ಫಾರ್ ದ ಬ್ಲೈಂಡ್ ಬಾಯ್ ವೆನ್ ಎವರ್ ಹಿ ಅಂತ ಇದೆ. ಸೊ ಏಟ್ತದಲ್ಲಿ ಬಿ ಆಪ್ಷನ್ ಬಂದ್ಬಿಟ್ಟು ಪ್ಲೇಸ್ ಆ್ಯಂಡ್ ಕೀಪ್ಸ್ ಅವೇಕ್ ಅಂತಕ್ಕಂಥದ್ದು ರೈಟ್ ಆಪ್ಷನ್. ನೈನ್ತಲ್ಲಿ ದ ಬ್ಲೈಂಡ್ ಬಾಯ್ ಈಸ್ ಏಬಲ್ ಟು ಬಿಯರ್ ದ ಲಾಸ್ ಬಿಕಾಸ್ ಹಿ ವಾಸ್ ಅಂತ ಇದೆ. ಪೇಷನ್ಸ್ ಅಂತಕ್ಕಂಥದ್ದು ಸರಿ ಉತ್ತರ ಇತ್ತು. ಟೆಂತಲ್ಲಿ ದ ಬ್ಲೈಂಡ್ ಬಾಯ್ ಸೇಸ್ ಹಿ ಕ್ಯಾನ್ ನೆವರ್ ಹ್ಯಾವ್ ದಿಸ್ ಅಂತ ಇದೆ. ಸೊ ಟೆಂತಲ್ಲಿ ಬಂದ್ಬಿಟ್ಟು ಐಸೈಟ್ ಅಂತಕ್ಕಂಥದ್ದು ರೈಟ್ ಆಪ್ಷನ್ ಇತ್ತು. ಸೊ ಇನ್ನು ಮುಂದೆ ಹೋಗೋಣ. ಸೊ ಸಪ್ಲಿಮೆಂಟರಿ ರೀಡಿಂಗಲ್ಲಿ ದ ನಾರಾಯಣಪುರ ಇನ್ಸಿಡೆಂಟ್ ಅಂತಕ್ಕಂಥ ಒಂದು ಸಪ್ಲಿಮೆಂಟರಿ ರೀಡಿಂಗ್ದಿಂದ ಕ್ವಶನ್ಸ್ಗಳನ್ನು ನೋಡ್ಕೊಂಡು ಬರೋಣ. ಫಸ್ಟ್ ಕ್ವಶನ್ ಇತ್ತು ದ ಮಿಸ್ಟೀರಿಯಸ್ ಪಾರ್ಸಲ್ ದಟ್ ವಾಸ್ ಬ್ರಾಟ್ ಅಪ್ ಮೋಹನ್ಸ್ ಹೌಸ್ ಕಂಟೈನ್ ಅಂತ ಇದೆ. ಸೊ ಫಸ್ಟ್ ಒನ್ ಸಿ ಇದೆ ನೋಡಿ, ಸೈಕ್ಲೋಸ್ಟಿಂಗ್ ಮಷೀನ್ ಅಂತಕ್ಕಂಥದ್ದು ರೈಟ್ ಆನ್ಸರ್. ಸೆಕೆಂಡ್ ಡ್ಯಾಶ್ ವಾಸ್ ಫ್ರೆಂಡ್ ಆಫ್ ಮೋಹನ್ ಅಂಡ್ ಒನ್ ಆಫ್ ದ ಲೀಡರ್ ಆಫ್ ಪ್ರೊಸಿಷನ್ ಅಂತ ಇದೆ. ಸೊ ಸೆಕೆಂಡ್ ಅಲ್ಲಿ ಬಂದ್ಬಿಟ್ಟು ಸುಮನ್ ಅಂತಕ್ಕಂಥದ್ದು ಸರಿ ಉತ್ತರ. ಥರ್ಡ್ ಅಲ್ಲಿ ಸ್ಟೂಡೆಂಟ್ಸ್ ವೇರ್ ನಾಟ್ ಅ ಪ್ರಿಪೇರ್ಡ್ ಟು ಅಂತ ಇದೆ. ಸೊ ಥರ್ಡ್ ಅಲ್ಲಿ ಬಂದ್ಬಿಟ್ಟು ಗೋ ಟು ಜೈಲ್ ಅಂತಕ್ಕಂಥದ್ದು ರೈಟ್ ಆನ್ಸರ್ ಇತ್ತು. ಫೋರ್ತ್ ಅಲ್ಲಿ ಮೋಹನ್ ಫಾದರ್ ವಾಸ್ ಅ ಫ್ಲವರ್ ಆಫ್ ಅಂತ ಇದೆ. ಸೊ ರೈಟ್ ಆನ್ಸರ್ ಈಸ್ ಫಾಲೋವರ್ ಆಫ್ ಗಾಂಧೀಜಿ. ಸೊ ಫಿಫ್ತ್ ಒನ್ ಮೈಸ್ಟೀರಿಯಸ್ ಪಾರ್ಸಲ್ ವಾಸ್ ಹಿಡ್ಡಿಂಗ್ ಇನ್ ದ ಇಂತಿತ್ತು. ಸೊ ಪೂಜಾ ರೂಮ್ ಈಸ್ ದ ರೈಟ್ ಆನ್ಸರ್. ಸಿಕ್ಸ್ತ್ ಅಲ್ಲಿ ಬಾಬು ಅಂಡ್ ಮಂಜು ಈಗರ್ಲಿ ಲುಕ್ಡ್ ಫಾರ್ ಅಂತ ಇದೆ. ಸೊ ರೈಟ್ ಆನ್ಸರ್ ಈಸ್ ಮೋಹನ. ಸೆವೆಂತ್ ದ ಮಾರ್ಚ್ ವಾಸ್ ಅನ್ಯೂಜುವಲ್ ಬಿಕಾಸ್ ಅಂತ ಇತ್ತು. ಸೊ ಡಿ ನೋ ಸ್ಲೋಗನ್ಸ್ ಅಂಡ್ ನೋ ಶಾರ್ಟ್ಸ್ ಅಂತಕ್ಕಂಥದ್ದು ರೈಟ್ ಆನ್ಸರ್. ಏಟ್ತ್ ಅಲ್ಲಿ ಇನ್ಸ್ಪೆಕ್ಟರ್ ಪಾಟೀಲ್ ವಾಸ್ ಡ್ಯಾಶ್ ಆಫ್ ಟೀಚರ್ ಫ್ಯಾಮಿಲಿ ಅಂತ ಇತ್ತು. ಅ ಫ್ರೆಂಡ್ ಅಂತಕ್ಕಂಥದ್ದು ರೈಟ್ ಆನ್ಸರ್. ನೈನ್ತ್ ಅಲ್ಲಿ ಸಬ್ ಇನ್ಸ್ಪೆಕ್ಟರ್ ಕೇಮ್ ಟು ಮೋಹನಾಸ್ ಹೌಸ್ ಬಿಕಾಸ್ ಅಂತ ಇತ್ತು. ಸೊ ಬಿ ಆಪ್ಷನ್ ಟು ಟೇಕ್ ಅವೇ ದ ಮಸೀನ್ ಅಂತಕ್ಕಂಥದ್ದು ಸರಿ ಉತ್ತರ ಇತ್ತು. ಟೆಂತ್ದಲ್ಲಿ ಅನ್ಲೆಸ್ ಯು ಆರ್ ಅಡಾಲ್ಫ್ ಹಿಟ್ಲರ್ ದಿಸ್ ಸೇಡ್ ಬೈ ಅಂತ ಇದೆ. ಸೊ ಟೆಂತ್ದಲ್ಲಿ ಆನ್ಸರ್ಸ್ ಬಂದ್ಬಿಟ್ಟು ದ ರೈಟ್ ಆನ್ಸರ್ ಈಸ್ ದ ಅಮ್ಮ ಅಂತಕ್ಕಂಥದ್ದು ದ ರೈಟ್ ಆನ್ಸರ್. ಸೊ ವಿದ್ಯಾರ್ಥಿಗಳೇ, ಈ ವಿಡಿಯೋದ ಹಾಗೂ ಕಡೆಯ ಒಂದು ಸಪ್ಲಿಮೆಂಟರಿ ರೀಡಿಂಗ್ ಆಗಿರ್ತಕ್ಕಂಥ ದ ಗ್ರೇಟ್ ಮಾರ್ಟಿಯರ್ ಎವರ್ ಚೆರಿಸಿಡ್ ಅಂತಕ್ಕಂಥದ್ದಲ್ಲಿ ನೋಡೋಣ ಇಂಪಾರ್ಟೆಂಟ್ ಕ್ವಶನ್ಸ್. ಫಸ್ಟ್ ಒನ್ ಹೇಮಾ ಅಜೀಜ್ ಪೊಲೈಟ್ಲಿ ರೆಫ್ಯೂಸ್ ದ ಇಂಡಿಯನ್ ಆರ್ಮಿ ಕಂಪೆನಿಸೇಷನ್ ಆಫ್ ಅಂತ ಇತ್ತು. ಸೊ ದ ಫಸ್ಟ್ ಕ್ವಶನ್ ಈಸ್ ಅ ಪೆಟ್ರೋಲ್ ಪಂಪ್ ಅಂತಕ್ಕಂಥದ್ದು ರೈಟ್ ಆನ್ಸರ್. ಸೆಕೆಂಡ್ ತುರ್ತಕ್ ಸೆಕ್ಟರ್ ರಿನೇಮ್ಡ್ ಆಫ್ಟರ್ ಹನೀಪ್ ಸ್ಯಾಕ್ರಿಫೈಸ್ ಅಂತ ಇದೆ. ದ ಸೆಕೆಂಡ್ ಆಪ್ಷನ್ ಸಬ್ ಸೆಕ್ಟರ್ ಹನೀಪ್ ಅಂತಕ್ಕಂಥದ್ದು ದ ರೈಟ್ ಆನ್ಸರ್ ಇತ್ತು. ಥರ್ಡ್ ಅಲ್ಲಿ ಹನೀಪ್ಸ್ ಫ್ರೆಂಡ್ಸ್ ಕಾಲ್ಡ್ ಹಿಮ್ ಆಸ್ ಅಂತ ಇದೆ. ಥರ್ಡ್ ಅಲ್ಲಿ ಡಾಕ್ಟರ್ ಖಲೀಫಾ ಡಿ ಆಪ್ಷನ್ ಇಸ್ ದ ರೈಟ್ ಆನ್ಸರ್. ಫೋರ್ತ್ ಹೇಮಾ ಅಜೀಜಾ ಕಾಲ್ಡ್ ಹರ್ ಜಾಬ್ ವಾಸ್ ಅಂತ ಇದೆ. ಸೊ ಬಿ ಫೋರ್ತದಲ್ಲಿ ಖಲೀಫಾ ಅಂತ ಬಂತು. ಸೊ ನೆಕ್ಸ್ಟ್ ಟೂರಿಂಗ್ ಜಾಬ್ ಅಂತ ಇದೆ ನೋಡಿ, ಎ ಇಸ್ ದ ಕರೆಕ್ಟ್ ಆನ್ಸರ್. ಫಿಫ್ತ್ ಅಲ್ಲಿ ಹನೀಪ್ ವಾಸ್ ಅಂಡ್ ಡ್ಯಾಶ್ ಮೇಕ್ ಅ ಫ್ರೆಂಡ್ಸ್ ಅಂತ ಇದೆ. ಸೊ ಇಂಟ್ರೋವರ್ಟ್ ಅಂತಕ್ಕಂಥದ್ದು ಸರಿ ಉತ್ತರ ಇತ್ತು. ಸಿಕ್ಸ್ತ್ ಅಲ್ಲಿ ಹನೀಪ್ ವಾಸ್ ಗ್ರ್ಯಾಂಡ್ ಔಟಿಂಗ್ ಫ್ರಾಮ್ ಅಂತ ಇದೆ. ಸೊ ಸಿಕ್ಸ್ತ್ ಅಲ್ಲಿ ಬಂದ್ಬಿಟ್ಟು ಶಿವಾಜಿ ಕಾಲೇಜ್ ಇಸ್ ದ ರೈಟ್ ಆನ್ಸರ್. ಗ್ರಾಜುಯೇಷನ್ ಫ್ರಾಮ್ ಎಸ್. ಹನೀಫಾ wrote a letter to his mother about the training and remember particularly about ಅಂತ ಇತ್ತು. ಸೊ ಸೆವೆಂತ್ ಅಲ್ಲಿ ಮುಸ್ತೋರಿ ಬಾತ್ ಅಂತಕ್ಕಂಥದ್ದು ರೈಟ್ ಆನ್ಸರ್. ಏಟ್ ಅಲ್ಲಿ ಹನಿ ಬಿಕಮ್ ಅ ಮಾರ್ಟಿಯರ್ ಇನ್ ಅಂತ ಇದೆ. ಸೊ ಏಟ್ ಅಲ್ಲಿ ಬರಬೇಕು ಸಿ ಕಾರ್ಗಿಲ್ ವಾರ್ ಇಸ್ ದ ರೈಟ್ ಆನ್ಸರ್. ನೈನ್ತ್ ಹನೀಫ್ ವಾಸ್ ಮಲ್ಟಿ ಟ್ಯಾಲೆಂಟೆಡ್ ಲೈಕ್ ಅಂತ ಇದೆ. ಸೊ ನೈನ್ತ್ ಅಲ್ಲಿ ಬಂದ್ಬಿಟ್ಟು he played drums doubled in arts is the right answer. Last question, Hanif was sacrificed his life at the age of ಅಂತ ಇತ್ತು. So the right answer is so 10th question right answers ಇಲ್ಲಿ ಬಂದಿಲ್ಲ. ಸೊ ಪ್ರೊಬೆಬಲಿ ಅದು 18 ಅಂತ ಇರ್ಬೋದು ಅಂತ ಅನಿಸ್ತದೆ. ಸೊ ಅದರದ ಕ್ವಶನ್ ಆನ್ಸರ್ಸ್ಗಳನ್ನ ಪೋಸ್ಟ್ ಮಾಡಿ. ಸೊ ಇಲ್ಲಿಯವರೆಗೆ ಸೊ ನಾವುಗಳು ಏನು ಮಾಡೀವಿ ಅಂತಂದರೆ ಪಾರ್ಟ್ 2 ಅಲ್ಲಿ ಆನ್ಸರ್ಸ್ಗಳನ್ನು ನೋಡಿದ್ದೀವಿ. ಹೋಪ್ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಶೇರ್ ಮಾಡಲು ಮರೆಯದಿರಿ. ಮತ್ತೆ ಸಿಗುವ ಮುಂದಿನ ಭಾಗದಲ್ಲಿ. ಸೊ ದ ಲಾಸ್ಟ್ ಕ್ವಶನ್ ಆನ್ಸರ್ ಈಸ್ 14 years old. ಓಕೆ.